ದಿನಗಳಿಂದಲೂ ನಾವು ದೇವರ ವಾಕ್ಯದ ಮೂಲಕವಾಗಿ ಒಂದು ಶೀರ್ಷಿಕೆ, ದೇವರಿಗೆ ಭಯಭಕ್ತಿಯಿಂದ ಜೀವಿಸುವಾಗ, ಆತನನ್ನ ಆರಾಧಿಸುವಾಗ ಆತನು ತನ್ನ ಮಕ್ಕಳಿಗೆ ಇಟ್ಟಿರತಕ್ಕಂತ ಆಶೀರ್ವಾದಗಳ ಕುರಿತಾಗಿ ಕಳೆದ ದಿನಗಳಿಂದಲೂ ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಪ್ರೇರೆ. ಕಳೆದ ವಾರ ನಾವು ಧ್ಯಾನ ಮಾಡಿದಂತ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು ಧನ್ಯರಾಗುವಂತ ಆಶೀರ್ವಾದವನ್ನ ನಾವು ಅನೇಕ ವಚನಗಳ ಮೂಲಕವಾಗಿ ನಾವು ಜ್ಞಾನ ಮಾಡ್ತಾ ಬಂದಿದ್ದೇವೆ ಪ್ರೇರೆ. ಅದರಲ್ಲಿ ಅಪೊಸ್ತಲನಾದ ವಾಕ್ಯ ನಮ್ಗೆಲ್ಲರಿಗೂ ಬಹಳ ಪರಿಚಯವಾಗಿರ್ತಕ್ಕಂಥ ವಾಕ್ಯ ಭಾಗವನ್ನ ಕಳೆದ ದಿನದಲ್ಲಿ ಧ್ಯಾನ ಮಾಡ್ತಾ ಬಂದಿದ್ದೆವು. ಆತನು ಅಪೊಸ್ತಲನಾದ ತೋಮನು ಶಿಷ್ಯರು ಹೇಳುವಾಗ ಕರ್ತನು ಪುನರುತ್ಥಾನ ಹೊಂದಿದ್ದಾನೆಂಬ ಸತ್ಯ ಸಂಗತಿಯನ್ನು ಹೇಳುವಾಗ ಆತನು ನಂಬಲಿಲ್ಲ. ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದಂತ ಗಾಯವನ್ನ ಮುಟ್ಟಬೇಕು, ಪಕ್ಕೆಗಳಿಂದಾದಂತ ಗಾಯವನ್ನ, ಈಟಿಯಿಂದ ಆದಂತ ಗಾಯವನ್ನ ನಾನು ಮುಟ್ಟಿ ನೋಡದೆ ನಾನು ನಂಬೋದಿಲ್ಲ ಎಂಬುದಾಗಿ ಹೇಳಿದಂತ ಅಪೊಸ್ತಲನಾದ ತೋಮನಿಗೆ ಕರ್ತನು ಪ್ರತ್ಯಕ್ಷನಾಗಿ ಆತನ ಹೇಳುವಂತ ಮಾತು, ನೀನು ನನ್ನನ್ನ ನೋಡಿದ್ದರಿಂದ ನಂಬಿದ್ದಿ, ನನ್ನನ್ನ ನೋಡದೆ ನಂಬುವನು ಧನ್ಯನೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಪ್ರೇರೆ. ಇದೇ ಅಪೊಸ್ತಲನಾದ ತೋಮನು ಭಾರತ ದೇಶಕ್ಕೆ ಬಂದು ನಮಗೆ ಈ ದೇಶಕ್ಕೆ ರಕ್ಷಣೆಯ ಸುವಾರ್ತೆಯನ್ನು ಸಾರಿದಂತ ಈ ತೋಮನು ಈತನೇ ಆಗಿದ್ದಾನೆ ಪ್ರೇರೆ. ಇದರ ಮೂಲಕವಾಗಿ ಕರ್ತನು ತಾನೇ ಮಹಿಮೆ ಹೊಂದಿದ್ದಾನೆ. ಇವತ್ತು ಮುಂದುವರೆದ ಭಾಗವಾಗಿ ಆತನಿಗೆ ಭಯಭಕ್ತಿಯಿಂದ ಇರ್ತಕ್ಕಂಥವರಿಗೆ, ಆತನನ್ನ ಆರಾಧಿಸುವಂತ ಮಕ್ಕಳಿಗೆ ಇರುವಂತ ಆಶೀರ್ವಾದಗಳ ಕುರಿತಾಗಿ ಮುಂದುವರೆದ ಭಾಗವಾಗಿ ಧ್ಯಾನ ಮಾಡುತ್ತಾ ಹೋಗೋಣ ಪ್ರಿಯರೇ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಪ್ರಾರಂಭದ ಒಂದು ವಾಕ್ಯ ಭಾಗ ಕೀರ್ತನೆ 119ನೇ ಕೀರ್ತನೆ 38ನೇ ವಚನವನ್ನ ಓದಬೇಕೆಂಬುದಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. 119ನೇ ಕೀರ್ತನೆ 38ನೇ ವಚನ. ನೀನು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಥ್ಯಾಂಕ್ ಯು ಸಿಸ್ಟರ್. ದೇವರ ನಾಮಕ್ಕೆ ಮಹಿಮುಂಟಾಗ್ಲಿ. ಪ್ರಿಯರೇ, ಓದಿದಂತ ವಾಕ್ಯ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ನೀನು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು ಎಂಬುದಾಗಿ. ಅಂದ್ರೆ ಇಲ್ಲಿರ್ತಕ್ಕಂಥ ಆಶೀರ್ವಾದ ಏನಂತ ಹೇಳಿದ್ರೆ, ಆತನಿಗೆ ಭಯಭಕ್ತಿಯಿಂದ ಜೀವಿಸುವಾಗ, ಆತನನ್ನ ಆರಾಧಿಸುವಾಗ ದೇವರು ಹೇಳಿದ ನುಡಿಯನ್ನ, ಹೇಳಿದ ಒಂದು ಪ್ರವಾದನೆಯನ್ನ, ಅಂದ್ರೆ ಆತನು ಕೊಟ್ಟಂತ ವಾಗ್ದಾನವನ್ನ ನೆರವೇರಿಸುವಂತ ದೇವರಾಗಿದ್ದಾನೆಂಬುದಾಗಿ. ಅಂದ್ರೆ ಆತನು ಏನ್ ಹೇಳ್ತಾನೋ ಅದನ್ನ ಖಂಡಿತವಾಗ್ಲೂ ನೆರವೇರಿಸ್ತಾನೆ ಎಂಬುದಾಗಿ ಇಲ್ಲಿ ಭಕ್ತನು ಹೇಳುವಂತವನು ಆಗಿದ್ದಾನೆ ಪ್ರೇಮ್. ತನ್ನ ಮಕ್ಕಳ ಭಯಭಕ್ತಿಯಿಂದ ಜೀವಿಸುವಾಗ ಆತನಿಗೆ ಕೊಡುವಂತ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ, ಆತನು ತಾನು ಏನ್ ಹೇಳ್ತಾನೋ ಹಾಗೇ ಮಾಡ್ತಾನೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಆತನು ವಾಗ್ದಾನ ಪ್ರಿಯನು, ವಾಗ್ದಾನಗಳನ್ನು ನೆರವೇರಿಸುವನು ಆಗಿದ್ದಾನೆ ಎಂಬುದಾಗಿ. ನಮ್ಮ ದೇವರು ಸುಳ್ಳಾಡದ ದೇವರು, ನಂಬಿಗಸ್ತನಾದ ದೇವರು, ನೀತಿವಂತನಾದ ದೇವರು, ಸತ್ಯವಂತನಾದ ದೇವರಾಗಿದ್ದಾನೆ ಎಂಬುದಾಗಿ. ಇವತ್ತು ನಾವು ಮನುಷ್ಯರ ಕುರಿತಾಗಿ ನಾವು ನೋಡುವಾಗ ಈಗ ಆಡಿದಂತ ಮಾತು ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಹಾಗೆ ಹೇಳೇ ಇಲ್ಲ ಎಂಬುದಾಗಿ ನೋಡ್ತೀವಿ. ಇವತ್ತು ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡುವಾಗ ನಿನ್ನೆ ಆಡಿದಂತ ಮಾತನ್ನ ಇವತ್ತ ನಾನು ಆಗ ಹೇಳಿಲ್ಲ, ಆ ರೀತಿಯಾಗಿ ಹೇಳಿಲ್ಲ ಎಂಬುದಾಗಿ ತಿರುಚುವಂತ ನಾವು ಘಟನೆಯನ್ನ ನೋಡ್ತಾ ಇದ್ದೇವೆ. ಅದಕ್ಕೆ ಮನುಷ್ಯನು ಸಹ ಹಾಗೆ ನಿನ್ನೆ ಹೇಳಿದಾಗೆ ಇವಾಗ ಹೇಳೋದಿಲ್ಲ, ನಾನು ಆಗ ಹೇಳೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆದ್ರೆ ನಮ್ಮ ದೇವರು, ನಾವು ನಂಬಿರ್ತಕ್ಕಂಥ ದೇವರು ಆತನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ನೋಡ್ರಿ, ಆತನ ಏನ್ ಹೇಳ್ತಾನಂದ್ರೆ, ನೀನು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸುವ ಎಂಬುದಾಗಿ. ಅಂದ್ರೆ ಆತನು ಖಂಡಿತವಾಗ್ಲೂ ನೆರವೇರಿಸುವಂತ ದೇವರು ಆಗಿದ್ದಾನೆಂಬ ಆತ್ಮಿಕ ಸತ್ಯವನ್ನ, ದೇವರ ಆಶೀರ್ವಾದವನ್ನ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಪ್ರೇಮಿ. ಇನ್ನು ಮುಂದುವರೆದ ಭಾಗವಾಗಿ ಇದೇ 119ನೇ ಕೀರ್ತನೆ 63ನೇ ವಚನದಲ್ಲಿ ಅಲ್ಲಿ ಒಂದು ಆಶೀರ್ವಾದವನ್ನ ನೋಡ್ತೇವೆ ಪ್ರೇಮಿ. 119:63ನೇ ವಚನ. ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಇಲ್ಲೊಂದು ಆಶೀರ್ವಾದ ಇದೆ ಅಂದ್ರೆ, ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನೆಂಬುದಾಗಿ. ಪ್ರಿಯ ನೋಡ್ರಿ, ಇದು ದೇವರು ಕೊಡುವಂತ ಒಂದು ಆಶೀರ್ವಾದದ ವಚನವಾಗಿದೆ ಪ್ರಿಯರಿ. ಆತನಿಗೆ ಭಯಭಕ್ತಿಯಿಂದ ಜೀವಿಸುವಾಗ ಆತನು ಸಂಗಡಿಗನೆಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ ಅಂತ ಹೇಳಿ. ನೋಡ್ರಿ, ಆತನ ಸಂಗಡಿಗರು ಅಂದ್ರೆ ಆತನು ನಮ್ಮ ಜೊತೆಗಾರನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದ ಒಂದು ಆತ್ಮಿಕ ಸತ್ಯವನ್ನ ನೋಡ್ತೇವೆ ಪ್ರಿಯ. ಆತನಿಗೆ ಭಯಭಕ್ತಿಯಿಂದ ಜೀವಿಸುವಾಗ ಆತನು ನಮ್ಮ ಸಂಗಡ ಇರ್ತಕ್ಕಂಥವನಾಗಿದ್ದಾನೆ, ನಮ್ಮ ಜೊತೆಗಾರನಾಗಿದ್ದಾನೆ ಎಂಬುದಾಗಿ
ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಾಕ್ಯವನ್ನ ನಾವು ನೋಡೋಣ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಇಲ್ಲಿ ಯೆಹೋಶುವನಿಗೆ ದೇವರು ಮಾಡುವಂತ ಒಂದು ಆಶೀರ್ವಾದದ ವಾಗ್ದಾನ ಏನಂತಂದ್ರೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದಾಗಿ. ನೋಡ್ರಿ, ಇದು ತನ್ನ ಮಕ್ಕಳು ಭಯಭಕ್ತಿಯಿಂದ ಜೀವಿಸುವಾಗ ಆತನು ಕೊಡುವಂತ ಶ್ರೇಷ್ಠವಾದ ವಾಗ್ದಾನಗಳು ಅಥವಾ ಆಶೀರ್ವಾದದ ವಾಕ್ಯ ಭಾಗವು ಆಗಿದೆ ಪ್ರಿಯ. ನಾನು ಮೋಶೆ ಸಂಗಡ ಹೇಗೆ ಇದ್ದು ಆತನ ನಾಯಕತ್ವದಲ್ಲಿ ಇಸ್ರಾಯೇಲರನ್ನ ನಡೆಸಿದ್ದೇನೋ ಅದೇ ರೀತಿಯಾಗಿ ನಿನ್ನ ಸಂಗಡಲೂ ಇರುವೆನೆಂಬುದಾಗಿ ದೇವರು ಯೆಹೋಶುವನಿಗೆ ಕೊಡುವಂತ ವಾಗ್ದಾನದ ವಚನವಾಗಿದೆ ಪ್ರಿಯ. ಇನ್ನೊಂದು ವಾಕ್ಯವನ್ನು ನೋಡೋಣ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಯೆರೆಮೀಯ 1:19. ಅಂಕಲ್ 1:19. ಎಸ್. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನೋ. ಇದು ಯೆಹೋವನಾದ ನನ್ನ ಮಾತು. ನೋಡಿ ಪ್ರಿಯರೇ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನೆಂಬುದಾಗಿ. ನಿನ್ನ ಶತ್ರುಗಳು ನಿನ್ನ ಜೊತೆ ಇರುವಾಗಲೂ ನಿನ್ಗೆ ಜಯ ಕೊಡುವಂತ ದೇವರು, ನಿನ್ನನ್ನ ಉದ್ಧರಿಸುವಂತ ದೇವರು, ನಾನೇ ನಿನ್ನೊಂದಿಗಿರುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಯಾಕೆಂದ್ರೆ ದೇವರಿಗೆ ಅವರು ಭಯಭಕ್ತಿಯಿಂದ ಜೀವಿಸುವಾಗ ದೇವರು ತನ್ನ ಮಕ್ಕಳಿಗೆ ಕೊಡುವಂತ ಒಂದು ದೊಡ್ಡ ಆಶೀರ್ವಾದದ ವಾಕ್ಯ ಭಾಗವು ಆಗಿದೆ ಪ್ರಿಯರೇ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ತನ್ನ ಶಿಷ್ಯರೊಟ್ಟಿಗೆ ಆತನು ಇರುವಾಗ ಆತನು ಪರ್ವತಾರೋಹಣದಲ್ಲಿ ಹೋಗುವಾಗ ಆತನ ಕಡೆಯ ದಿನದಲ್ಲಿ ಹೇಳಿದಂತ ಒಂದು ಅದ್ಭುತವಾದ ವಾಗ್ದಾನದ ವಚನ ಏನಾಗಿದೆ ಅಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದ ಕಡೆ ಭಾಗದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಇದೆಲ್ಲರಿಗೂ ಬಹಳ ಪರಿಚಯವಾಗಿರ್ತಕ್ಕಂಥ ಅದ್ಭುತವಾದ ವಾಕ್ಯ ಭಾಗವಾಗಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ. ಇದು ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಕೊಡುವಂತ ಒಂದು ವಾಗ್ದಾನದ ವಚನವಾಗಿದೆ ಪ್ರಿಯರೇ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಇವತ್ತು ಅನ್ಯರ ಕುರಿತಾಗಿ ನೋಡುವಾಗ ಅವರು ಕೆಲವು ಕಾಲಗಳನ್ನ 3 ಭಾಗ ಮಾಡ್ಕೊಂಡಿದ್ದಾರೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಶುಭ ಕಾಲ, ರಾವು ಕಾಲ, ಗುಳಿಗೆ ಕಾಲ ಎಂಬುದಾಗಿ. ಅವರು ಈ ರಾವು ಕಾಲದಲ್ಲಿ ಯಾವ ಕೆಲಸವನ್ನ ಮಾಡಲ್ಲ. ಅವ್ರು ಏನೇ ಮಾಡದಿದ್ರು ಶುಭ ಕಾಲದಲ್ಲಿ ಶಾಸ್ತ್ರ ಕೇಳಿ ಮಾಡ್ತಾರೆ. ಆದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಶೀರ್ವಾದದ ಒಂದು ವಾಗ್ದಾನ ಏನಂತಂದ್ರೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಎಲ್ಲಾ ದಿವಸ ಅಂತಂದ್ರೆ ಒಂದು ದಿನಕ್ಕೆ ನಮ್ಗೆ 24 ಗಂಟೆ, ಒಂದು ವಾರಕ್ಕೆ 7 ದಿನಕ್ಕೆ 24 ಗಂಟೆ ಅಲ್ವಾ? ಒಂದು ದಿನಕ್ಕೆ 24 ಗಂಟೆ, 12 ತಿಂಗಳು, 365 ದಿನದ 74 ಗಂಟೆಯಲ್ಲೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ನಮ್ಮ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಕಾರಣ ಆತನಲ್ಲಿ ಭಯಭಕ್ತಿಯಿಂದ ಇರ್ತಕ್ಕಂಥವರಿಗೆ ಮಾಡಿದಂತ ಶ್ರೇಷ್ಠವಾದ ವಾಗ್ದಾನದ ಆಶೀರ್ವಾದದ ವಚನವಾಗಿದೆ ಪ್ರಿಯರು. ಇನ್ನೊಂದು ವಾಕ್ಯವನ್ನು ನೋಡೋಣ. 121ನೇ ಕೀರ್ತನೆ 4ರಿಂದ 8ನೇ ವಚನ. 121ನೇ ಕೀರ್ತನೆಯಲ್ಲಿ 4ರಿಂದ 8ನೇ ವಚನ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. 4ರಿಂದ 8 ತನಕ ಓದಿಸಿ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಓದಿದಂತ ವಾಕ್ಯ ಭಾಗದಲ್ಲಿ ಆತನ ಒಂದು ಶ್ರೇಷ್ಠವಾದ ವಾಗ್ದಾನದ ವಚನಗಳನ್ನ, ಆಶೀರ್ವಾದದ ವಚನಗಳನ್ನ ನೋಡುತ್ತೇವೆ. ಆತನಿಗೆ ಭಯಭಕ್ತಿಯಿಂದ ಇರ್ತಕ್ಕಂಥವರಿಗೆ ಆತನ ಜೊತೆಗಾರನಾಗಿದ್ದಾನೆ, ಆತನ ಸಂಗಡಿಗಾರನಾಗಿದ್ದಾನೆ. ಮತ್ತೆ ಯಾವ ರೀತಿಯಲ್ಲಿ ಕಾಪಾಡ್ತಾನೆ? ಆತನ ನಿನ್ನ 4 ವರ್ಷದಲ್ಲಿ ಇಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದ. ನೋಡ್ರಿ, ತನ್ನ ಮಕ್ಕಳನ್ನ ಆತನು ತೂಕಡಿಸದೆ ನಿದ್ರಿಸದೆ ಕಾಯುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತು ಆತ ನಮ್ಮನ್ನ ಕಾಪಾಡ್ತಾನೆ. ನೋಡ್ರಿ, ಈ ನೆರಳನ್ನ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಅಸಾಧ್ಯವಾದ ಮಾತು ಅಲ್ವಾ? ನಮ್ಮ ನೆರಳನ್ನ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಅಸಾಧ್ಯವಾದಂತ ಮಾತು. ಇಲ್ಲಿ ಕರ್ತನ ನಮ್ಮನ್ನ ಯಾವ ರೀತಿ ಕಾಪಾಡ್ತಾ ಇದ್ದಾನಂದ್ರೆ,
ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೆಂಬುದಾಗಿ. ನಮ್ಮ ನೆರಳು ಹೇಗೆ ನಮ್ಮನ್ನ ಬಿಟ್ಟು ಹೋಗಲ್ವೋ ಅದೇ ರೀತಿ ತನ್ನ ಮಕ್ಕಳನ್ನ ನಮ್ಮ ದೇವರು ಬಿಟ್ಟು ಹೋಗದೆ ಆತನ ನೆರಳಿನಂತೆ ಕಾಪಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತಾನೆ. ನಮ್ಮನ್ನೆಲ್ಲಾ ಕೇಡಿನಿಂದ ತಪ್ಪಿಸುವಂತ ದೇವರು, ನಮ್ಮ ಪ್ರಾಣವನ್ನ ಕಾಯುವಂತ ದೇವರು, ಮತ್ತೆ ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಆತನಿಗೆ ಭಯಭಕ್ತಿಯಿಂದ ಜೀವಿಸುವಂತ ದಿನದಿಂದ ಸದಾಕಾಲವು ಯೆಹೋವನು ನಿನ್ನನ್ನ ಕಾಪಾಡುವನೆಂಬುದಾಗಿ ಭಕ್ತನು ಹೇಳುವಂತೆ ದೇವರು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ನಮ್ಮ ಪ್ರಯಾಣದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ನಿದ್ರಿಸುವಾಗ, ನಾವು ಎಚ್ಚರವಾಗಿರುವಾಗಲೂ ಆತನು ನಿದ್ರಿಸದೆ ತೂಕಡಿಸದೆ ನಮ್ಮನ್ನ ಕಾಯುವಂತ ಆಶೀರ್ವಾದವನ್ನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇದೆಲ್ಲ ಯಾರಿಗೆ? ತನ್ನಲ್ಲಿ ಭಯಭಕ್ತಿಯಿಂದ ಜೀವಿಸುವಂತ ಮಕ್ಕಳಿಗೆ, ಆತನನ್ನ ಭಯಭಕ್ತಿಯಿಂದ ಆರಾಧಿಸುವಂತ ಮಕ್ಕಳಿಗೆ ಈ ಆಶೀರ್ವಾದದ ವಚನಗಳನ್ನ ಆತನು ಇಟ್ಟಿದ್ದಾನೆ ಪ್ರಿಯರೇ. ಇನ್ನ ಮುಂದುವರೆದ ಭಾಗವಾಗಿ ಮುಂದುವರೆದ ಆಶೀರ್ವಾದದ ವಚನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 119ನೇ ಕೀರ್ತನೆ 74ನೇ ವಚನ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ. ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ ಎಂಬುದಾಗಿ. ಹಾಗಾದ್ರೆ ಇದ್ರಲ್ಲಿರ್ತಕ್ಕಂಥ ಆಶೀರ್ವಾದದ ವಾಕ್ಯ ಯಾವ್ದಂತಂದ್ರೆ, ಆತನಲ್ಲಿ ಭಯಭಕ್ತಿಯಿಂದ ಇರ್ತಕ್ಕಂಥವರು ಸದಾ ಸಂತೋಷದಿಂದ ಇರುವಂತ ಆಶೀರ್ವಾದ ಎಂಬುದಾಗಿ. ಹಾಗಾದ್ರೆ ಸದಾ ಸಂತೋಷದಿಂದ ಇರ್ತಕ್ಕಂಥ ಆಶೀರ್ವಾದ ಅಂದ್ರೆ ಏನು? ಕಷ್ಟಗಳಲ್ಲಿಯೂ ದುಃಖಗಳಲ್ಲಿಯೂ ಸುಖಗಳಲ್ಲಿಯೂ ನಾವು ಆತನಲ್ಲಿ ಸಂತೋಷದಿಂದ ಇರುವಂತ ಆಶೀರ್ವಾದದ ವಚನವಾಗಿದೆ ಪ್ರಿಯರೇ. ಸಾಮಾನ್ಯವಾಗಿ ಈ ಲೋಕದವರು ಸಂತೋಷವಾಗಿರುವಂತದ್ದು ತಮಗೆಲ್ಲ ಅನುಕೂಲವಾಗಿರುವಂತ ಸಮಯ. ಆದ್ರೆ ನಿಜವಾದ ದೇವರ ಮಕ್ಕಳು ನಿಜವಾಗಿ ಆತನಲ್ಲಿ ಭಯಭಕ್ತಿಯಿಂದ ಇರುವಾಗ ನಾವೆಂತ ಸಮಯದಲ್ಲಿ, ಎಂತ ಕಷ್ಟದ ದಿನಗಳಲ್ಲಿ ಹಾದು ಹೋಗುವಾಗಲೂ ಖಂಡಿತವಾಗಲೂ ಸಂತೋಷವಾಗಿರುವಂತ ಆಶೀರ್ವಾದವನ್ನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎರಡು ವ್ಯಕ್ತಿಗಳನ್ನ ನಾನು ನಿಮ್ಮ ಮಧ್ಯೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಪ್ರೇರಿ. ಇದಕ್ಕೆ ಸಂಬಂಧಪಟ್ಟಂತೆ ಸದಾಕಾಲ ಸಂತೋಷವಾಗಿರುವಂತದ್ದು, ಆದ್ರೆ ಸೆರೆಯಲ್ಲಿದ್ದಾಗಲೂ ಯಾವ ರೀತಿಯಲ್ಲಿ ಸಂತೋಷವಾಗಿದ್ದಾರೆಂಬ ಸತ್ಯವನ್ನ ದೇವರ ವಾಕ್ಯದ ಮೂಲಕವಾಗಿ ನೋಡಿಕೊಳ್ಳೋಣ ಪ್ರೇರಿ. ನಾವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ನಡೆದಿರತಕ್ಕಂಥ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 19ರಿಂದ 34 ವಚನ ತನಕ ಅಲ್ಲಿ ಇರ್ತಕ್ಕಂಥ ಸತ್ಯಗಳನ್ನ ನಾವು ನೋಡ್ತೇವೆ. ಇದೆಲ್ಲರಿಗೂ ನಮಗೆ ಗೊತ್ತಿರುವಂತ ವಾಕ್ಯ ಭಾಗ. 16ನೇ ಅಧ್ಯಾಯದ 19ರಿಂದ 34ನೇ ವಚನ ತನಕ ನಾವು ನೋಡುವಾಗ, ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋದರೆಂಬುದಾಗಿ. ನೋಡ್ರಿ, ಇಲ್ಲಿ ಪೌಲ ಮತ್ತು ಸೀಲರು ಸುವಾರ್ತೆಯನ್ನ ಸಾರುವುದರ ನಿಮಿತ್ತವಾಗಿ ಅವರನ್ನ ಅಧಿಕಾರಿಗಳು ಚಾವಡಿಗೆ ಎಳ್ಕೊಂಡು ಹೋಗಿದ್ದಾರೆ ಎಂಬುದಾಗಿ ನ್ಯಾಯ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಪ್ರೇರಿ. ಅವರನ್ನ ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣಗಳನ್ನ ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ ಎಂಬುದಾಗಿ ಅವರ ಮೇಲೆ ದೂರನ್ನ ಹೊರಿಸ್ತಾ ಇದ್ದಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಂತ ಆಚಾರಗಳನ್ನು ಪ್ರಕಟಿಸುತ್ತಾರೆ ಎಂಬುದಾಗಿ ಅವರ ಮೇಲೆ ದೂರುಗಳನ್ನ ಹೊರಿಸ್ತಾ ಇದ್ದಾರೆ. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಒಡೆಯಬೇಕೆಂದು ಅಪ್ಪಣೆ ಕೊಟ್ಟರೆಂಬುದಾಗಿ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಪ್ರೇರೆ. ಅವರಿಗೆ ಬಹಳ ಪೆಟ್ಟಿಗಳನ್ನು ಒಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನ ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರೆಂಬುದಾಗಿ. ನೋಡ್ರಿ, ಅವರಿಗೆ ಚಡಿಯೇಟುಗಳನ್ನ ಹೊಡೆದು ಅವರನ್ನ ಗಾಯಪಡಿಸಿ ಅವರಿಗೆ ಅಲ್ಲಿ ಖಂಡಿತವಾಗಿ ಅವರನ್ನ ಸೆರೆಮನೆಗೆ ಹಾಕಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನೆಂಬುದಾಗಿ. ನೋಡ್ರಿ, ಅವರಿಗೆ ಚಡಿಯೇಟುಗಳನ್ನ ಹೊಡೆದು ಅವರ ಕೈಕಾಲುಗಳಿಗೆ ಕೋಳವನ್ನ ಹಾಕಿದ್ದಾರೆ. ಈ ಕೋಳ ಅಂದ್ರೆ ಕಬ್ಬಿಣದ ರಿಂಗು. ಅವರೆಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಕೋಳವನ್ನ ಅವರಿಗೆ ಹಾಕಿ ಅವರನ್ನ ಸೆರೆಮನೆಯಲ್ಲಿ ಹಾಕಿಸಿದ್ದಾರೆ ಪ್ರೇರಿ. ಈಗ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನ ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದಾರೆ ಎಂಬುದಾಗಿ. ಪ್ರಿಯರೇ, ನೋಡ್ರಿ, ಇವರಿಗೆ ಬಂದಂತ ಒಂದು ಹಿಂಸೆಯ ನಿಮಿತ್ತವಾಗಿ ಕೈಕಾಲಿಗಳ ಕೋಳವನ್ನ ಹಾಕಿಸಿ ಚಡಿಯಟ್ಟಿಗಳನ್ನ ಹೊಡೆದಿದ್ದಾರೆ, ಗಾಯಗಳಾಗಿದೆ. ಆದ್ರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ,
ನೋಡ್ರಿ, ಪೌಲ ಸೀಲನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತುತಿ ಪದಗಳನ್ನ ಆಡ್ತಿದ್ದಾರೆ. ನೋಡ್ರಿ, ಇದು ನಿಜವಾಗಿ ದೇವರಿಗೆ ಆತನಿಗೆ ಭಯಭಕ್ತಿಯಿಂದ ಇರ್ತಕ್ಕಂತ ಮಕ್ಕಳು ಮಾಡುವಂತ ಕೆಲಸವಾಗಿದೆ. ಇವರು ಒಂದು ವೇಳೆ ದೇವರ ಮೇಲೆ ದೂಷಣೆ ಹಾಕ್ಲಿಲ್ಲ, ದೇವರೇ ನಾವು ನಿನ್ನ ಸುವಾರ್ತೆ ನಿಮಿತ್ತವಾಗಿ ನಿನ್ನ ಸುವಾರ್ತೆ ಹೇಳಲಿಕ್ಕಾಗಿ ನಾವು ಕೂಡಿ ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಯಾಕೆ ಈ ತರ ಕಷ್ಟ ಕೊಟ್ಟೆ, ನಮ್ಗೆ ಯಾಕೆ ಈ ತರ ಕೋಳವನ್ನ ತಡಿಸಿ ನಮ್ಗೆ ಸೆರೆಮನೆಯಲ್ಲಿ ಹಾಕಿದ್ದೆ ಎಂಬುದಾಗಿ ಅವರು ದೇವರ ಮೇಲೆ ದೂಷಣೆ ಹೇಳ್ತಾ ಇಲ್ಲ ಪ್ರೇರೆ. ಬದಲಾಗಿ ಪ್ರಾರ್ಥನೆ ಮಾಡ್ತಾ ಅವರು ದೇವರಿಗೆ ಸ್ತುತಿ ಪದಗಳನ್ನ ಹಾಡ್ತಿದ್ದೇನೆ ಎಂಬುದಾಗಿ ಇದೇ ಅವರು ಮಾಡುವಂತ ಒಂದು ಸಂತೋಷವಾಗಿರುವಂತ ಕಾರ್ಯವಾಗಿದೆ ಪ್ರೇರೆ. ನಾವು ದೇವರಿಗೆ ಸ್ತುತಿ ಪದಗಳನ್ನ ಆಡುವಂತದ್ದು ಸಂತೋಷವಾಗಿರುವಂತ ಸಮಯದಲ್ಲಿ, ಆದ್ರೆ ನಿಜವಾದ ದೇವರ ಮಕ್ಕಳು, ಭಯಭಕ್ತಿಯಿಂದ ಇರ್ತಕ್ಕಂಥ ಮಕ್ಕಳು ಸಹ ಎಂತದೇ ಸಮಯ ಬಂದ್ರು ಅವರು ದೇವರಿಗೆ ಸ್ತುತಿ ಪದಗಳನ್ನ ಆಡುತ್ತಿದ್ದೇನೆ ಎಂಬುದನ್ನ ನೋಡುತ್ತೇವೆ. ಇದರ ಪರಿಣಾಮ ಏನಾಯ್ತು ನೋಡ್ರಿ, ಅವರು ದೇವರಿಗೆ ಸ್ತುತಿ ಪದಗಳನ್ನ ಆಡುವಾಗ ಇದರ ಪರಿಣಾಮ ಒಂದು ದೊಡ್ಡ ಅದ್ಭುತ ನಡೀತು ಪ್ರೇರಿ. ನೋಡ್ರಿ, ಅಕಸ್ಮಾತ್ ಆಗಿ ಮಹಾಭೂಕಂಪವ ಆಯ್ತು ಎಂಬುದಾಯ್ತು. ನೋಡ್ರಿ, ಇಲ್ಲಿ ಒಂದು ಅದ್ಭುತ ಕಾರ್ಯ ನಡೀತಾ ಇದೆ. ಭೂಕಂಪ ಉಂಟಾಯಿತು, ಸೆರೆಮನೆ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಪ್ರಿಯರೇ, ಇಲ್ಲಿ ಒಂದು ಅದ್ಭುತ ಅಂದ್ರೆ ಮಹಾಭೂಕಂಪವಾಗಿದೆ, ಸೆರೆಮನೆ ಅಸ್ಥಿವಾರಗಳು ಕದಲಿ ಹೋಗಿದ್ದಾವೆ, ಅದೇ ಕ್ಷಣದಲ್ಲಿ ಆ ಸೆರೆಮನೆಯ ಕದಗಳೆಲ್ಲ ಓಪನ್ ಆಗಿದೆ. ಅಷ್ಟೇ ಅಲ್ಲ, ಇವರ ನಿಮಿತ್ತವಾಗಿ ಎಲ್ಲರ ಬೇಡಿಗಳು ಅಂದ್ರೆ ಇವರ ಜೊತೆಯಲ್ಲಿ ಇನ್ನೂ ಅನೇಕ ಸೆರೆಮನೆ ಇದ್ದಂತ ಅಲ್ಲಿ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ ನೋಡ್ತೇವೆ. ನೋಡ್ರಿ, ಸೆರೆಮನೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನೆಂಬುದಾಗಿ ನೋಡ್ರಿ. ಇಲ್ಲಿ ಅವನು ಆ ಸೆರೆಮೆ ಯಜಮಾನನಿಗೆ ಬಹಳ ಭಯ ಉಂಟಾಗಿ ಆತನು ಆತ್ಮಹತ್ಯೆ ಮಾಡಬೇಕೆಂಬುದಾಗಿ ಆತನು ಯೋಚನೆ ಮಾಡಿದೆಂಬುದಾಗಿ ನಾವು ನೋಡ್ತೇವೆ ಪ್ರೇರಿ. ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರಿಗೂ ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದನು ಎಂಬುದಾಗಿ. ಪ್ರಿಯರೇ, ನೋಡಿ, ಇಲ್ಲಿ ನಡೆದಂತ ಒಂದು ಅದ್ಭುತ, ಆ ಅದ್ಭುತಕ್ಕೆ ಕಾರಣ ಏನಂತಂದ್ರೆ ಈ ಪೌಲ ಸೀಲರು ಕರ್ತನ ನಿಮಿತ್ತವಾಗಿ, ಸುವಾರ್ಥ ನಿಮಿತ್ತವಾಗಿ ಅವರು ಸೆರೆಮನೆಯಲ್ಲಿ ಕೋಳಗಳಿಂದ ಬಡಿಸಿಕೊಂಡವರಾಗಿ ಗಾಯ ಉಳ್ಳವರಾಗಿದ್ರು ಸಹ ದೇವರಿಗೆ ಸ್ತುತಿ ಪದಗಳನ್ನ ಆಡುತ್ತಾ ಇದ್ರು ಎಂಬುದಾಗಿ ಸಂತೋಷವಾಗಿ ಆಡ್ತಾ ಇದ್ರು. ಇದರ ನಿಮಿತ್ತವಾಗಿ ಆ ಮನೆಯವನು ಅವನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದಿದ್ರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದು ಒಂದು ಕರ್ತನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ, ಸಂತೋಷವಾಗಿ ಇರುವಂತಹ ಸಮಯದಲ್ಲಿ ಕರ್ತನಿಗೆ ಸ್ತುತಿ ಪದಗಳನ್ನು ಆಡುವಾಗ ನಡೆಯುವಂತ ಅದ್ಭುತ ಕಾರ್ಯವಾಗಿದೆ ಪ್ರಿಯ. ಇನ್ನೊಬ್ಬ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡ್ತೀನಿ. ಆತನ ಕಷ್ಟದಲ್ಲಿ, ರೋಗದಲ್ಲೂ ಸಹ ಕರ್ತನಿಗೆ ಸ್ತೋತ್ರಗಳನ್ನ ಸಲ್ಲಿಸುವಾಗ ಅಲ್ಲಿ ನಡೆದಂತ ಘಟನೆಯನ್ನ ನಿಮ್ಮ ಮುಂದೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡುವನಾಗಿದ್ದೇನೆ ಪ್ರಿಯ. ನಮ್ಗೆಲ್ಲರಿಗೂ ಗೊತ್ತಿರುವಂತ ಆ ವ್ಯಕ್ತಿ ಯಾರಂದ್ರೆ ಯೋಬನ ಕುರಿತಾಗಿ ನಾವು ಅಲ್ಲಿ ಕೆಲವು ವಾಕ್ಯಗಳ ಆತ್ಮಿಕ ಸತ್ಯಗಳನ್ನ ನೋಡೋಣ ಪ್ರಿಯ. ಯೋಬನ ಗ್ರಂಥಕ್ಕೆ ಬನ್ನಿ, 1ನೇ ಅಧ್ಯಾಯ 1ನೇ ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯ ಯಥಾರ್ಥ ಚಿತ್ತನು ಆಗಿದ್ದನು. ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ಗೆಲ್ಲರೂ ಗೊತ್ತಿರುವಂತ ವಿಷಯ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ, ಮತ್ತೆ ಕೆಟ್ಟದ್ದನ್ನ ನಿರಾಕರಿಸುವಂತವನಾಗಿದ್ದಾನೆ, ನಿರ್ದೋಷಿಯಾಗಿದ್ದಾನೆ, ಮತ್ತೆ ಯಥಾರ್ಥ ಚಿತ್ತನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದಾಖಲಾಗಿರುವ ಸತ್ಯವನ್ನ ನಾವು ನೋಡ್ತೇವೆ. ಇಂಥ ನಿರ್ದೋಷಿಯಾದಂತ, ಯಥಾರ್ಥ ಚಿತ್ತನಾದಂತ, ಕೆಟ್ಟದನ್ನು ನಿರಾಕರಿಸಿ ಕರ್ತನಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವಂತ ಇಂಥ ಭಕ್ತನಿಗೆ ಈ ಸೈತಾನನು ಮಾಡುವಂತ ಆಪಾದನೆಯನ್ನ ನಾವು ನೋಡ್ತೇವೆ. ಮತ್ತೆ ಅದಕ್ಕಿಂತ ಮುಂಚಿತವಾಗಿ ದೇವರಿಂದಲೇ ಅದ್ಭುತವಾದ ಸಾಕ್ಷಿಯನ್ನ ಈ ಯೋಬನು ಪಡೆದುಕೊಂಡಿದ್ದಾನೆ ಪ್ರೇರಿ. 8ನೇ ವಚನದಲ್ಲಿ ನೋಡಿ, ದೇವರಿಂದಲೇ ಅದ್ಭುತವಾದ ಸಾಕ್ಷಿಯನ್ನ ಹೊಂದಿದಂತ ಭಕ್ತನಾಗಿದ್ದಾನೆ ಪ್ರೇರಿ. 8ನೇ ವಚನ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು.
ಹಾ, ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ ಇಲ್ಲಿ ಈ ಸೈತಾನನಿಗೆ ತನ್ನ ಭಕ್ತನ ಕುರಿತಾಗಿ ಅದ್ಭುತವಾದ ಸಾಕ್ಷಿಯನ್ನು ಹೇಳುವಂತ ಒಂದು ವಾಕ್ಯ ಭಾಗವನ್ನ ನಾವು ನೋಡ್ತೇವೆ ಪ್ರೇರಿ. ನೋಡ್ರಿ, ಸೈತಾನನಿಗೆ ಹೇಳುವಂತದ್ದು ದೇವರು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನ ನಿರಾಕರಿಸ್ತಾ ಇರುವಂತ ಭಕ್ತನಾಗಿದ್ದಾನೆ, ನಿರ್ದೋಷಿಯಾದ ಭಕ್ತನಾಗಿದ್ದಾನೆ, ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ಸೈತಾನನಿಗೆ ಹೇಳ್ತಾ ಇದ್ದಾನೆ ಪ್ರೇರೆ. ಒಂದು ವೇಳೆ ನಿಮ್ಮ ಕುರಿತಾಗಿ ದೇವರು ನಮ್ಮ ವೈರಿಯಾದಂತ ಸೈತಾನನಿಗೆ ಈ ರೀತಿಯಾದ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಮ್ಮನ್ನ ಪರಿಶೋಧಿಸಿಕೊಳ್ಳೋಣ ಪ್ರೇರಿ. ಅದರಿಂದ ಆತನಲ್ಲಿ ಭಯಭಕ್ತಿಯಿಂದ ಜೀವಿಸುವಂತವರಿಗೆ ಸೈತಾನನಿಗೆ ನಮ್ಮ ದೇವರು ನಮ್ಮ ಕುರಿತಾಗಿ ಸಾಕ್ಷಿ ಹೇಳುವಂತವನು ಆಗಿದ್ದಾನೆ ಪ್ರೇರಿ. ಈಗ ಈ ಕೊಟ್ಟಂತ ಸಾಕ್ಷಿಗೆ ಸೈತಾನನ ಒಂದು ಕೌಂಟರ್ ಆನ್ಸರ್. ಅವನೇ ಸುಮ್ಮನೆ ಬಿಡ್ತಾ ಇಲ್ಲ, ಅವನು ಯಾವ ರೀತಿಯಾಗಿ ಕೌಂಟರ್ ಆನ್ಸರ್ ಅನ್ನು ಕೊಡ್ತಾ ಇದ್ದಾನೆ, ಮತ್ತೆ ಒಂದು ಸತ್ಯವಾದ ಸಂಗತಿಯನ್ನು ಸಹ ಹೇಳ್ತಾ ಇದ್ದಾನೆ. ಏನು ಕೌಂಟರ್ ಆನ್ಸರ್ ಏನಂದ್ರೆ, ನೋಡ್ರಿ, ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನೋ? ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಕೌಂಟರ್ ಕ್ವಶನ್ ಕೇಳ್ತಾ ಇದ್ದಾನೆ. ನಿನ್ನಲ್ಲಿ ಭಯಭಕ್ತಿಯಿಂದ ಇದ್ದಾನೆ, ಹೌದು, ಆದ್ರೆ ಅವನು ಯಾವ ಲಾಭವಿಲ್ಲದೆ ಇಟ್ಟಿಲ್ಲ, ಲಾಭ ಇದೆ ಅವನಿಗೆ. ಹಾಗಾದ್ರೆ ಆ ಲಾಭವನ್ನ ಈ ಸೈತಾನನೇ ಹೇಳ್ತಾ ಇದ್ದಾನೆ. ನೋಡ್ರಿ, ಅವನಿಗೆ ಇರ್ತಕ್ಕಂತ ಒಂದು ಆಶೀರ್ವಾದ ಏನಂತಂದ್ರೆ, ಲಾಭ ಏನಂತಂದ್ರೆ, ನೋಡ್ರಿ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿನೂ ಹಾಕಿದ್ದೀಯಲ್ಲ. ನೋಡ್ರಿ, ಸೈತಾನನಿಗೆ ಗೊತ್ತು ಯೋಬನಿಗೆ ನೀನ್ ಯಾವ ರೀತಿ ಕಾಪಾಡ್ತಾ ಇದ್ದೀಯ ಎಂಬುದಾಗಿ. ನೋಡ್ರಿ, ಮೊದಲು ನೀನು ಅವನಿಗೂ ಅಂದ್ರೆ ವೈಯಕ್ತಿಕವಾಗಿ ಯೋಬನ ಕುರಿತಾಗಿ ಯೋಬನಿಗೆ ಆತನು ರಕ್ಷಣೆ ಕೊಡ್ತಾ ಇದ್ದಾನೆ, ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನೆ. ಯೋಬನಿಗೆ ನೀನು ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದಿ. ಎರಡನೇದು, ಅವನ ಮನೆಗೂ ಅವನ ಕುಟುಂಬಕ್ಕೆ ನೀನು ಸುತ್ತಮುತ್ತಲು ಬೇಲಿ ಹಾಕಿದ್ದಿ. ನೋಡ್ರಿ, ಮೊದಲು ವೈಯಕ್ತಿಕವಾಗಿ ಯೋಬನಿಗೆ ನೀನು ಸುತ್ತಮುತ್ತಲು ಬೇಲಿ ಹಾಕಿದ್ದಿ, ಮತ್ತೆ ಎರಡನೇದು ಅವನ ಮನೆಗೂ ಅವನ ಕುಟುಂಬಕ್ಕೆ ನೀನು ಬೇಲಿಯನ್ನು ಹಾಕಿದ್ದಿ. ಮೂರನೇದು, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ ಎಂಬುದಾಗಿ. ನೋಡ್ರಿ, ಅವನ ಆಸ್ತಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲೂ ನೀನು ಬೇಲಿ ಹಾಕಿದ್ದಿ. ಇದೇ ಅವನಿಗೆ ಇರ್ತಕ್ಕಂಥ ಲಾಭ. ಮತ್ತ ಅಷ್ಟೇ ಅಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಎಂಬುದಾಗಿ. ನೋಡ್ರಿ, ಯೋಬನು ಮಾಡುವಂತ ಕೆಲಸಗಳಲ್ಲಿ ನೀನು ಆಶೀರ್ವಾದವನ್ನು ಇಟ್ಟಿದ್ರಿಂದ ಅವನು ವೃದ್ಧಿ ಆಗ್ತಾ ಬಂದಿದ್ದಾನೆ. ಇದೇ ಅವನಿಗೆ ಯೋಬನಿಗೆ ಇರ್ತಕ್ಕಂಥ ಲಾಭ. ಇದು ಸೈತಾನನಿಗೆ ಗೊತ್ತು ಪ್ರಿಯರೇ, ಇದು ಸೈತಾನನಿಗೆ ಗೊತ್ತು. ನೀನು ಬೇಲಿಯನ್ನ ಸುತ್ತಮುತ್ತಲು ಅವನಿಗೆ, ಅವನ ಕುಟುಂಬಕ್ಕೆ, ಅವನ ಸ್ವಾಸ್ಥ್ಯಕ್ಕೆ, ಅವನು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನೀನು ಅಭಿವೃದ್ಧಿ ಪಡಿಸ್ತಾ ಇದ್ದೀಯಾ. ಅದಕ್ಕೆ ಅವನು ನಿನ್ನಲ್ಲಿ ಭಯಭಕ್ತಿಯಿಂದ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಸೈತಾನನು ದೇವರಿಗೆ ಹೇಳುವಂತ ಸತ್ಯವಾದ ಸಂಗತಿಯನ್ನ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ. ಅದೇ ರೀತಿ, ಆದ್ರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನೆಂಬುದಾಗಿ. ಈಗ ನೀನು ಅವನಿಗೆ ಇಟ್ಟಿರ್ತಕ್ಕಂಥ ಎಲ್ಲ ಪ್ರೊಟೆಕ್ಷನ್, ಅವನ ಆಸ್ತಿ ಎಲ್ಲವನ್ನ ನೀನು ತೆಗೆದಾಕು, ಆಗ ನೋಡು ಅವನು ನಿನ್ನನ್ನ ದೂಷಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾನು ನೋಡ್ತೇವೆ ಪ್ರೇರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೈತಾನನಿಗೆ ಅಧಿಕಾರ ಕೊಡ್ತಾನೆ. ನೀನು ಆಯ್ತು ಹಾಗೆ ಮಾಡು, ಅವನ ಆಸ್ತಿ, ಅವನ ಮಕ್ಕಳು, ಅವನ ಕುಟುಂಬನ ನೀನು ನಾಶ ಮಾಡು, ಆಗ ನೋಡು ಅವನು ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆತನು ಹೇಳಿದಂತೆ ಅವನನ್ನೆಲ್ಲ, ಅವನ ಕುಟುಂಬ, ಅವನ ಮಕ್ಕಳು, ಅವನ ಆಸ್ತಿಯನ್ನ ಎಲ್ಲವೂ ನಷ್ಟವಾಗುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಆಗ ಯೋಬನು ಹೇಳುವಂತ ಅದ್ಭುತವಾದ ಒಂದು ಮಾತಿನಂತಂದ್ರೆ 21 ವಚನ ಎಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಏನೂ ಇಲ್ಲದವನಿಗೆ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲೆಂಬುದಾಗಿ. ಪ್ರಿಯರೇ, ಯೋಬನು ಹೇಳಿದ ರೀತಿಯಲ್ಲಿ ನೀವು ಹೇಳಲಿಕ್ಕೆ ಸಾಧ್ಯವಿದೆಯಾ? ನೋಡ್ರಿ, ಆತನು ಎಲ್ಲವನ್ನ ಕಳ್ಕೊಂಡಾಗ್ಲು ಆತನು ದೇವರನ್ನ ದೂಷಣೆ ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಬದಲಾಗಿ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲೆಂಬುದಾಗಿ ಹೇಳಿದ ಯೋಬನಾಗಿದ್ದಾನೆ ಪ್ರೇರಿ. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಎಂಬುದಾಗಿ. ನೋಡ್ರಿ, ಇದೇ ತನ್ನಲ್ಲಿ ಭಯಭಕ್ತಿಯಿಂದ ಇರ್ತಕ್ಕಂಥ ಜೀವಿಸುವಂತ ಮಕ್ಕಳು ಸಂತೋಷವಾಗಿರುವಂತ ಒಂದು ಆಶೀರ್ವಾದದ ವಾಗ್ದಾನವಾಗಿದೆ ಪ್ರೇರಿ. ಇದು ಯಾರಿಗೆ ಅಂದ್ರೆ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇದು ದೇವರಿಗೆ ನಿಜವಾಗಿಯೂ ಯಥಾರ್ಥವಾಗಿ ಆತನಿಗೆ ಭಯಭಕ್ತಿಯಿಂದ ಜೀವಿಸುವಾಗ ಮಾತ್ರ ಎಲ್ಲವನ್ನ ಕಳ್ಕೊಂಡ್ರು ನಾವು ಸಂತೋಷವಾಗಿರುವಂತ ಸಮಯ, ದೇವರಿಗೆ ಸ್ತೋತ್ರ ಸಲ್ಲಿಸುವಂತದ್ದು,
ಆ ಇದು ಈತನ ಜೀವಿತದಿಂದ ನಾವು ಕಲಿಯುವಂತ ಪಾಠವಾಗಿದೆ ಪ್ರಿಯರೇ. ಹಾಗೆ ಈತನ ಹೆಂಡತಿ ಸಹ ಈತನನ್ನ ದೂಷಣೆ ಮಾಡ್ತಾಳೆ ಎಂಬುದನ್ನು ನೋಡ್ತೇವೆ. ಈತನನ್ನ ತಿರಸ್ಕಾರ ಮಾಡಿದ್ಲು, ಆಗ್ಲೂ ಸಹ ಆತನು ಹೆಂಡತಿಯನ್ನ ಇನ್ನೊಂದು ಸೈತಾನಿಂದ ಆತನು ಪಡ್ಕೊಳ್ತಾನೆ. ಆತನನ್ನ ಅಂಗಾಲಿನಿಂದ ನಡೆನೆತ್ತವರೆಗೂ ನೀನು ಉಣ್ಣನ ಗಾಯಗಳನ್ನ ಉಣ್ಣನ್ನ ಮಾಡು, ಆಗಲೂ ಸಹ ನೀನು ದೂಷಿಸ್ತಾನೆ ಎಂಬುದಾಗಿ ಹೇಳುವಾಗ ಆತನು ಆಗಲೂ ದೂಷಣೆ ಮಾಡಲಿಲ್ಲ ಪ್ರಿಯರೇ. ಬದಲಾಗಿ ಆತನ ಹೆಂಡತಿ ಅಂತ ಕಷ್ಟದಲ್ಲಿ ಆಕೆ ಆತನನ್ನ ಸಂತೈಸಬೇಕಾಗಿತ್ತು, ಆಧರಿಸಬೇಕಾಗಿತ್ತು. ಬದಲಾಗಿ ಹೆಂಡತಿಯೂ ಸಹ ಆತನ ತಿರಸ್ಕಾರ ಮಾಡಿದ್ಲು. ಆ ಹೆಂಡತಿ ಹೇಳಿದಂತ ಒಂದು ಮಾತಿನಂತಂದ್ರೆ ಹೀಗೆ 9ನೇ ವಚನದಲ್ಲಿ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು ಎಂಬುದಾಗಿ. ಪ್ರಿಯರು ನೋಡ್ರಿ, ಈ ಕಷ್ಟ ಕಾಲದಲ್ಲಿ ಗಂಡನು ದುಃಖದಲ್ಲಿ, ರೋಗದಲ್ಲಿ, ಅನಾರೋಗ್ಯದಲ್ಲಿರುವಾಗ ಹೆಂಡತಿಯ ಕರ್ತವ್ಯ ಏನು? ಆತನನ್ನು ಸಂತೈಸ್ಬೇಕು, ಆಧರಿಸ್ಬೇಕು, ಸತ್ಕರಿಸ್ಬೇಕು, ಧೈರ್ಯ ತುಂಬಬೇಕು. ಆದ್ರೆ ಈ ಯೋಬನ ಹೆಂಡತಿಯ ಒಂದು ಆಸೆ ಏನಂತಂದ್ರೆ 2 ಆಸೆ. ಒಂದು, ದೇವರನ್ನ ದೂಷಿಸು. 2ನೇದು, ಸಾಯಿ. ನೋಡ್ರಿ, ಹೆಂಡತಿ ಆದವಳ ಕರ್ತವ್ಯ ಏನಾಯ್ತು? ನೀನು ದೇವರನ್ನ ದೂಷಿಸ್ಬೇಕು. ಇವಳ ಆಸೆ ನೀನು ಸಾಯ್ಬೇಕು, ದೇವರನ್ನ ದೂಷಿಸಿ ಸಾಯಿ ಎಂದು ಹೇಳಿದರೆ ಎಂಬುದಾಗಿ. ಆದಾಗೂ ಯೋಬನು ಕೊಡತಕ್ಕಂಥ ಉತ್ತರ ಏನಂದ್ರೆ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಓದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂಬುದಾಗಿ. ಪ್ರೇರೆ, ಯೋಬನ ಮೂಲಕವಾಗಿ, ಯೋಬನ ಜೀವಿತದಿಂದ ನಾವು ಕಲಿಯುವಂತ ಸಂಗತಿ ಏನಂದ್ರೆ, ನಾವ್ ಎಂತ ಸಮಯದಲ್ಲಿ ಬಂದ್ರು ಸಹ ದೇವರನ್ನ ದೂಷಣೆ ಮಾಡಬಾರ್ದು. ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸುವಾಗ ಖಂಡಿತವಾಗ್ಲೂ ದೇವರು ಆಶೀರ್ವಾದವನ್ನ ಮಾಡ್ತಾನೆ ಎಂಬ ಸತ್ಯವನ್ನ ನಾವು ನೋಡ್ತೇವೆ. ಹಾಗಾದ್ರೆ ದೇವರು ಯೋಬನನ್ನ ಬಿಟ್ಟನ? ಖಂಡಿತವಾಗ್ಲೂ ಬಿಡ್ಲಿಲ್ಲ ಪ್ರೇರೆ. ಬದಲಾಗಿ ನಾವು ನೋಡ್ತೇವೆ ಕಡೆ ಅಧ್ಯಾಯದಲ್ಲಿ ಆತನನ್ನ 2ರಷ್ಟು ಆಶೀರ್ವಾದ ಮಾಡಿದೆ ಎಂಬುದಾಗಿ. 2ರಷ್ಟು ಆಶೀರ್ವಾದ ಮಾಡಿದನು. ಆದ್ರೆ ಹೆಂಡತಿಯನ್ನ ಮಾತ್ರ 2 ಮಾಡ್ಲಿಲ್ಲ. ಅದಕ್ಕೆ ಕಾರಣ ಗೊತ್ತಿದೆ. ಆತನ ಎಲ್ಲ ಸಂಪತ್ತನ್ನ 2ರಷ್ಟು ಮಾಡಿ ಈ ಯೋಬನನ್ನ ಆಶೀರ್ವದಿಸಿದ ದೇವರು ನಮ್ಮ ದೇವರಾಗಿದ್ದಾರೆ ಪ್ರೇರೆ. ನಾವು ಎಲ್ಲವೂ ಇರುವಾಗ ಮಾತ್ರ ಸಂತೋಷವಾಗಿರುವಂತ ಸಂಗತಿ ಅಲ್ಲ, ಎಲ್ಲವನ್ನ ಕಳ್ಕೊಂಡಾಗಲೂ ಸಂತೋಷವಾಗಿರುವಂತ ಆಶೀರ್ವಾದವನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡ್ತೇವೆ. ಇದು ತನ್ನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ, ಆತನಿಗೆ ಭಯಭಕ್ತಿಯಿಂದ ಆರಾಧಿಸುವಾಗ ದೇವರು ತನ್ನ ಮಕ್ಕಳಿಗೆ ಇಟ್ಟಿರುವಂತ ಆಶೀರ್ವಾದ ಪ್ರೇರೆ. ಸದಾಕಾಲ ಎಂತ ಸಮಯ ಬಂದ್ರು ಸಂತೋಷವಾಗಿರತಕ್ಕಂತ ಆಶೀರ್ವಾದವನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ನಾನು ಮುಂದಿನ ಆಶೀರ್ವಾದ ವಚನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಪ್ರಿಯರೇ. ಕೀರ್ತನೆ 119ನೇ ಕೀರ್ತನೆ 79, 80ನೇ ವಚನ. 119, 79, 80 ಸಿಸ್ಟರ್. ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಿಕೊಳ್ಳಲಿ. ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನಿನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ನೋಡ್ರಿ, ಇಲ್ಲಿ ಆಶೀರ್ವಾದದ ವಚನ ಏನಂತಂದ್ರೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಿಕೊಳ್ಳಲಿ, ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ ಎಂಬುದಾಗಿ. ನೋಡ್ರಿ, ಆತನಲ್ಲಿ ಭಯಭಕ್ತಿಯಿಂದ ಇರುವಂತ ಮಕ್ಕಳಿಗೆ ಆಶಾಭಂಗವಾಗದೇ ಇರುವಂತ ಆಶೀರ್ವಾದ ಯಾವಾಗ? ಆತನ ಕಟ್ಟಳೆಗಳನ್ನ ಗ್ರಹಿಸಿಕೊಳ್ಬೇಕು, ಆತನ ನಿಬಂಧನೆಗಳಲ್ಲಿ ಆಸಕ್ತವಾಗಿರುವಂತಹ ಸಮಯದಲ್ಲಿ ಖಂಡಿತವಾಗಲೂ ನನ್ನ ಮಕ್ಕಳಿಗೆ ಆಶಾಭಂಗವಾಗುವುದೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೋಮ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ ಓದಿಸಿ. ರೋಮ 9:33. 9:33. ಇಗೋ, ಚೀಯೋನಿನಲ್ಲಿ ಎಡವುವು ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ, ಆದರೆ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಆ ಎಡವುವ ಕಲ್ಲಿಗೆ ಅವರು ಎಡವಿ ಬಿದ್ದರು. ನೋಡಿ, ಇಲ್ಲಿರ್ತಕ್ಕಂಥ ಆಶೀರ್ವಾದ ಏನಂತಂದ್ರೆ, ಆತನಲ್ಲಿ ಭಯಭಕ್ತಿ ಉಳ್ಳವರು ಆಶಾಭಂಗವಾಗುವುದಿಲ್ಲ ಎಂಬುದಾಗಿ. ನೋಡಿ, ಇಲ್ಲಿ ವಾಕ್ಯ ನೋಡ್ತೀವಿ, ಅದರ ಮೇಲೆ ನಂಬಿಕೆ ಇಡುವನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರ್ತಕ್ಕಂಥ ಭಕ್ತನಿಗೆ
ಆಶಾ ಭಂಗ ಪಡುವುದೇ ಇಲ್ಲವೆಂತ ನೋಡ್ತೀವಿ. ಆಶಾ ಭಂಗ ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಇದೇ ರೋಮ 10ನೇ ಅಧ್ಯಾಯ 11ನೇ ವಚನ, 10:11. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದಷ್ಟೇ. ಈ ವಿಷಯದಲ್ಲಿ ಥ್ಯಾಂಕ್ ಯು ಸಾಕು. ನೋಡ್ರಿ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾ ಭಂಗ ಪಡುವುದಿಲ್ಲ ಎಂಬುದಾಗಿ. ಇದು ಆತನ ಮೇಲೆ ಭಯಭಕ್ತಿಯಿಂದ ಜೀವಿಸುವಂತ ಮಕ್ಕಳಿಗೆ ಮಾತ್ರ ಆಶಾ ಭಂಗ ಪಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49:23, 49:23. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನೆಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ನೋಡಿ ಪ್ರಿಯರೇ, ಕಡೆ ಭಾಗದಲ್ಲಿ ನೋಡ್ತೀವಿ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾ ಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು ಎಂಬುದಾಗಿ. ಆತನಲ್ಲಿ ಭಯಭಕ್ತಿಯಿಂದ ಜೀವಿಸುವಂತ, ಆತನಲ್ಲಿ ನಂಬಿಕೆ ಇಟ್ಟಂತ ಮಕ್ಕಳಿಗೆ, ಆತನನ್ನ ನಿರೀಕ್ಷಿಸಿಕೊಂಡಂತ ಮಕ್ಕಳಿಗೆ ಆಶಾ ಭಂಗವಾಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇದು ಒಂದು ಆಶೀರ್ವಾದ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 27ನೇ ವಚನದಿಂದ ಬಿ ಭಾಗ ಓದಿ ಸಿಸ್ಟರ್. ಯೋವೇಲನ ಪ್ರವಾದನ ಗ್ರಂಥ, ಯೋವೇಲ್. ನಾನೇ ಓದ್ತೀನಿ. 2ನೇ ಅಧ್ಯಾಯ 27ನೇ ವಚನದ ಕಡೆ ಭಾಗದಲ್ಲಿ ನಾವು 27ನೇ ವಚನ ನೋಡ್ತೀವಿ. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾ ಭಂಗ ಪಡೋರು ಎಂಬುದಾಗಿ. ನೋಡ್ರಿ, ದೇವರು ಕೊಡುವಂತ ವಾಗ್ದಾನ, ನನ್ನ ಜನರು ಎಂದಿಗೂ ಆಶಾ ಭಂಗ ಪಡೋರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಓದಿಸಿತ್ತು, ಕೀರ್ತನೆ 25ನೇ ಕೀರ್ತನೆ 3ನೇ ವಚನ. ಅಲ್ಲಿ ಭಕ್ತನ ಏನ್ ಹೇಳ್ತಾನೆ ನೋಡೋಣ. 25ನೇ ಕೀರ್ತನೆ 3ನೇ ವಚನ. ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಇನ್ನು ಅದಕ್ಕಿಂತ ಮೊದಲೊಂದು ವಾಕ್ಯ ಇದೆ, ವ್ರತ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದೆಂಬುದಾಗಿ. ಅಂದ್ರೆ ವ್ರತ ದ್ರೋಹಿಗಳಿಗೆ ಆಶಾಭಂಗವಾಗಬೇಕು. ವ್ರತ ದ್ರೋಹಿಗಳಂದ್ರೆ ಕರ್ತನನ್ನ ತಿರಸ್ಕಾರ ಮಾಡುವಂತ, ಕರ್ತನ ಮೇಲೆ ನಂಬಿಕೆ ಇಡತಕ್ಕಂತ, ಕರ್ತನನ್ನ ನಿರೀಕ್ಷೆ ಮಾಡದೇ ಇರತಕ್ಕಂತ ಜನರಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದೆಂಬುದಾಗಿ ವಾಕ್ಯದಲ್ಲಿ ಇರುವಂತ ಸತ್ಯವನ್ನ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿರ್ತಕ್ಕಂಥ ನಾವು ವಾಗ್ದಾನದ ವಚನ ಏನಂತಂದ್ರೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ನಮ್ಗೆಲ್ಲರಿಗೂ ಗೊತ್ತಿದೆ, 40ನೇ ಅಧ್ಯಾಯ 31ನೇ ವಚನ. ಯೆಶಾಯ 40:31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನೋಡಿ ಪ್ರಿಯರೇ, ಇಲ್ಲಿ ಒಂದು ವಾಗ್ದಾನ ಏನಂತಂದ್ರೆ, ಯೆಹೋವನನ್ನ ನಿರೀಕ್ಷಿಸುವರೋ ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ದೇವರು ತನ್ನಲ್ಲಿ ಭಯಭಕ್ತಿಯಿಂದ ಇರ್ತಕ್ಕಂಥ ಮಕ್ಕಳಿಗೆ ಕೊಡುವಂತ ಆಶೀರ್ವಾದ ವಚನವಾಗಿದೆ ಪ್ರಿಯರೇ. ಈಗ ಯಾಕೆ ಇಲ್ಲಿ ಹದ್ದುಗಳನ್ನ ಪ್ರವಾದಿಯಲ್ಲಿ ಉಪೇಕ್ಷಿತಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಮಗೆ 103ನೇ ಕೀರ್ತನೆ ಇಲ್ಲಿ ಭಕ್ತನಾದ ದಾವೀದನು ಒಂದು ವಾಕ್ಯ ಹೀಗೆ ಹೇಳ್ತಾನೆ, ಹದ್ದುಗಳಂತೆ. ನೋಡ್ರಿ, 103ನೇ ಕೀರ್ತನೆ ಓದಿ ಸಿಸ್ಟರ್, 5ನೇ ವಚನ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ, ಇಲ್ಲಿ ದೇವರು ಕೊಡುವಂತ ಒಂದು ವಾಗ್ದಾನ ಏನಂತಂದ್ರೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನ ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ಈಗ ದೇವರು ಸೃಷ್ಟಿ ಮಾಡಿದ ಅನೇಕ ಪಕ್ಷಿಗಳಿದೆ, ಹದ್ದಿಗಿಂತ ಅನೇಕ ಸುಂದರವಾದ ಪಕ್ಷಿಗಳಿದೆ, ನವಿಲಿದೆ, ಅನೇಕ ಸುಂದರವಾದ ಪಕ್ಷಿಗಳಿದೆ. ಆದ್ರೆ ಭಕ್ತನ ಯಾಕೆ ಇಲ್ಲಿ ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನ ತಿರುಗಿ ಬರ ಮಾಡುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಅಂತಂದ್ರೆ, ಹದ್ದಿನ ಕುರಿತಾಗಿ ನಾನು ತಿಳ್ಕೊಂಡಂತ ಸತ್ಯಗಳನ್ನು ನಿಮ್ಗೆ ಹೇಳ್ತೇನೆ ಪ್ರಿಯರೇ. ಈ ಹದ್ದಿಗೆ ಮರಣವಿಲ್ಲ, ಹದ್ದಿಗೆ ಮರಣವಿಲ್ಲ. ಅದು ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ ಆಗಿ ಆ ವಿಮಾನಕ್ಕೋ ಅಥವಾ ಬೇರೆ ಕಾರಣಗಳಿಂದ ಅಪಘಾತ ಹೊಂದಿ ಮರಣ ಹೊಂದಬಹುದು ವಿನಃ ಹೊರತು ಹದ್ದಿಗೆ ಮರಣವಿಲ್ಲ. ಹದ್ದು ಇನ್ನೇನು ನನಗೆ ವಯಸ್ಸಾಯ್ತು, ನಾನು ಸಾಯ್ತೇನೆ ಎಂಬುದಾಗಿ ಅದಕ್ಕೆ ಅನಿಸಿದಾಗ ಅದು ಏನ್ ಮಾಡತ್ತಂತಂದ್ರೆ,
ಅತಿ ಎತ್ತರವಾದ ಬೆಟ್ಟಕ್ಕೆ ಹೋಗುತ್ತಂತೆ ಪ್ರಿಯರೇ. ಅಲ್ಲಿ ಒಂದು ಬಂಡೆಯ ಕೆಳಗೆ ಆಶ್ರಯ ಪಡೆಯುತ್ತೆ. ಅದು ಬಂಡೆ ಕೆಳಗೆ ಆಶ್ರಯ ಪಡೆದು ತನ್ನ ಈ ಹಳೆಯ ರೆಕ್ಕೆಗಳನ್ನೆಲ್ಲ ಈ ಕೊಕ್ಕಿನಿಂದ ಎಲ್ಲ ಕಿತ್ತಾಕುತ್ತದೆ. ಎಲ್ಲ ಕಿತ್ತಾಕಿ ಅದು ರಕ್ತಮಯವಾಗಿ ಅದು 120 ದಿನಗಳ ಕಾಲ ಅನ್ನ ಆಹಾರವಿಲ್ಲದೆ ಅದು ಹಾಗೆ ಜೀವಿಸುತ್ತೆ ಎಂಬುದಾಗಿ ನಾನು ನೋಡ್ತೇವೆ. ಹೀಗೆ 120 ದಿನ ಆದ್ಮೇಲೆ ಪುನಃ ಅದಕ್ಕೆ ಹೊಸ ರೆಕ್ಕೆಗಳು ಬಂದು ತನ್ನ ಹಾರಾಟವನ್ನ ಅದು ಪ್ರಾರಂಭ ಮಾಡುತ್ತೆ ಎಂಬುದಾಗಿ ನಾನು ತಿಳ್ಕೊಂಡಂತ ಸತ್ಯ ಪ್ರೇರಿ. ನೋಡ್ರಿ, ಈ ರೀತಿಯಾಗಿ ಅದು ಪುನಃ ಅದು ತನ್ನ ಹಾರಾಟವನ್ನ ಪ್ರಾರಂಭ ಮಾಡುತ್ತೆ ಎಂಬುದಾಗಿ. ಅದಕ್ಕೆ ಇಲ್ಲಿ ಭಕ್ತನಾದ ದಾವೀದನು ಹೇಳುವಂತೆ, ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನ ತಿರುಗಿ ಬರಮಾಡ್ತಾನೆ ಎಂಬುದಾಗಿ. ಆದ್ರೆ ನಮಗೆ ಯೌವನ ಯಾವ ರೀತಿಯಾಗಿ, ನಮಗೆ ಈ ದೇಹ ಮಣ್ಣಿಗೆ ಹೋಗ್ತದೆ, ಆದ್ರೆ ನಮ್ಮ ಆತ್ಮಕ್ಕೆ ಮಹಿಮೆಯ ಶರೀರ ಆತನು ಕೊಡುವಂತವನಾಗಿದ್ದಾನೆ ಪ್ರೇರಿ. ಅದು ಮಹಿಮೆಯ ಶರೀರ, ಅದಕ್ಕೆ ತಿರುಗಿ ಬರಮಾಡ್ತಾನೆ ಎಂಬುದಾಗಿ ಹದ್ದನ್ನ ಉಪಯೋಗ ಮಾಡಿ ಆತನ ಹೇಳ್ತಾನೆ ಪ್ರೇರಿ. ನೋಡ್ರಿ, ಯೆಹೋವನನ್ನ ನಿರೀಕ್ಷಿಸುವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿದೆಣಿಯರು ನಡೆದು ಬಳಲರು ಎಂಬುದಾಗಿ. ಇನ್ನು ಹದ್ದಿನ ಕುರಿತಾಗಿ ಅನೇಕ ಸತ್ಯಗಳಿದೆ. ಹದ್ದು ಈಗ ನಮ್ಮ ಏನು ದೃಷ್ಟಿ ಇದೆಯಲ್ಲ, ಅದರ 10 ಪಟ್ಟು ಅದರ ದೃಷ್ಟಿ ಬಹಳ ತೀಕ್ಷ್ಣವಾಗಿರುತ್ತೆ ಎಂಬುದಾಗಿ ನಾನು ನೋಡ್ತೇವೆ. ಇನ್ನ ಹದ್ದು ತನ್ನ ತೂಕದ ಸುಮಾರು 4 ಪಟ್ಟು ಹೆಚ್ಚು ಅದು ತನ್ನ ವೆಯ್ಟ್ ತೂಕ ಇರತಕ್ಕಂಥ ಪ್ರಾಣಿಯನ್ನ ಹೊತ್ಕೊಂಡು ಹೋಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಹದ್ದು ಎಲ್ಲಾ ಪಕ್ಷಿಗಳಿಗಿಂತ ಅತಿ ಎತ್ತರವಾಗಿ ಹಾರಾಡುವಂತ ಪಕ್ಷಿಯಾಗಿದೆ ಪ್ರೇರಿ. ಮತ್ತೆ ಅಲ್ಲಿಂದನೇ ತನ್ನ ಬೇಟೆಯನ್ನ ನಿಖರವಾಗಿ ಕಂಡುಹಿಡಿತದೆ. ಮತ್ತೆ ಅದರ ಒಂದು ಅಟ್ಯಾಕ್, ಅದರ ಒಂದು ದಾಳಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಖರವಾಗಿ ಹಿಡಿತದೆ. ಒಂದು ಸರಿ ಅದು ಹಿಡಿದ್ರೆ ತನ್ನ ಬೇಟೆಯನ್ನ ಅದು ಬಿಡುವುದಿಲ್ಲ ಪ್ರೇರಿ. ಇದು ಹದ್ದಿಗಿರ್ತಕ್ಕಂಥ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಎಂಬುದಾಗಿ ನಾವು ನೋಡಬಹುದು. ಅದಕ್ಕೆ ಇಲ್ಲಿ ಪ್ರವಾದಿಯಾದ ಯೆಶಾಯನು ಸಹ ಆತನು ಯೆಹೋವನನ್ನ ನಿರೀಕ್ಷಿಸುವರು, ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿದೆಣಿಯರು ನಡೆದು ಬಳಲರು ಎಂಬುದಾಗಿ ಈ ಹದ್ದನ್ನ ಉಪಯೋಗ ಮಾಡಿ ತನ್ನಲ್ಲಿ ಭಯಭಕ್ತಿಯಿಂದ ಮಕ್ಕಳಿಗಿರ್ತಕ್ಕಂಥ ಎಂತ ಆಶೀರ್ವಾದ ಎಂಬುದಾಗಿ ಆತನು ಇಲ್ಲಿ ತಿಳಿಸುವಂತವನು ಆಗಿದ್ದಾನೆ ಪ್ರೀತಿ. ಆ ರೀತಿಯಾಗಿ ದೇವರಿಗೆ ಭಯಭಕ್ತಿಯಿಂದ ಇರುವಾಗ ನಮಗೆ ಇರ್ತಕ್ಕಂಥ ಆಶೀರ್ವಾದ ಏನಂತಂದ್ರೆ ಎಂದಿಗೂ ಆಶೆ ಭಂಗವುವುದಿಲ್ಲ. ಆತನನ್ನ ನಿರೀಕ್ಷಿಸಿದವರಿಗೆ ಯಾವ ಮೋಸವೂ ಆಗುವುದಿಲ್ಲ, ಆಶಾಭಂಗವಾಗುವುದೇ ಇಲ್ಲ ಎಂಬುದಾಗಿ ಇಲ್ಲಿ ಭಕ್ತನು ತನ್ನ ಮಕ್ಕಳಿಗಿರ್ತಕ್ಕಂಥ ದೊಡ್ಡ ಆಶೀರ್ವಾದವನ್ನ ತಿಳಿಸುವಂತವನು ಆಗಿದ್ದಾನೆಂಬ ಸತ್ಯವನ್ನ ನಾವು ವಾಕ್ಯದ ಮೂಲಕವಾಗಿ ನೋಡುತ್ತಾ ಬಂದಿದ್ದೇವೆ ಪ್ರೇರಿ. ನಾನು ಇಲ್ಲಿಗೆ ನನ್ನ ಇವತ್ತಿನ ಧ್ಯಾನವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಪ್ರೇರಿ. ಇದು ಸಹ ಕರ್ತನಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ, ಆತನಿಗೆ ಭಯಭಕ್ತಿಯಿಂದ ಆರಾಧಿಸುವಾಗ ದೇವರು ತನ್ನ ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಆಶೀರ್ವಾದ, ಅದರ ಹಿಂದೆ ಇಟ್ಟಿರ್ತಕ್ಕಂಥ ಆಶೀರ್ವಾದ. ಮೊದಲು ಆತನಿಗೆ ಭಯಭಕ್ತಿಯಿಂದ ಜೀವಿಸುವಾಗ ದೇವರು ತನ್ನ ಮಕ್ಕಳನ್ನ ಯಾವ ರೀತಿ ಕಾಪಾಡ್ತಾನೆ, ಏನೆಲ್ಲ ಆಶೀರ್ವಾದ ವಾಗ್ದಾನಗಳನ್ನ ಇಟ್ಟಿದ್ದಾನೆಂಬ ಸತ್ಯವನ್ನ ಇವತ್ತು ನಿಮ್ಮ ಮುಂದೆ ನಾನು ತಿಳ್ಕೊಂಡಂತ ಸತ್ಯಗಳನ್ನ ವಾಕ್ಯದ ಮೂಲಕವಾಗಿ ಹಂಚಿಕೊಂಡಿದ್ದೇನೆ ಪ್ರಿಯರೇ. ಈ ರೀತಿಯಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ದೇವರು ನಂಬಿಕಸ್ಥನಾದ ದೇವರಾಗಿದ್ದಾನೆ. ಆತನು ವಾಗ್ದಾನಗಳನ್ನ ಕೊಡುವಾತನು, ವಾಗ್ದಾನಗಳನ್ನ ನೆರವೇರಿಸುವಾತನು, ಹಾಗೂ ಆತನು ಬರುವ ತನಕ ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂತ ದೇವರು ನಮ್ಮ ಕರ್ತನು, ನಮ್ಮ ದೇವರು ಆಗಿದ್ದಾನೆಂಬ ಸತ್ಯವನ್ನ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಈ